ಬ್ರಾಂಡ್ ನ್ಯೂ ಕಂಡೀಷನ್ ಇರೋ XUV 500 ಸರ್. ಪ್ರೈಸ್ ಏನ್ ಸರ್? ಬರೀ 5 ಲಕ್ಷ ಕೊಡ್ತೀನಿ ಬನ್ನಿ ಸರ್. ಬಜೆಟ್ ಅಲ್ಲಿ ಯಾರ್ಯಾರು ಕಾರ್ ನೋಡ್ತಾ ಇದೀರಾ? ಮಾರುತಿ ಓಮಿನಿ 7 ಗಾಡಿ ಇದೆ, ವ್ಯಾಗನರ್ 4 ಇದೆ, ಸ್ವಿಫ್ಟ್ 3 ಇದೆ. ಬನ್ನಿ ಸರ್. ನೀಟ್ ಕಂಡೀಷನ್, ವೆಲ್ ಮೇಂಟೈನ್ ಆಗಿರೋ ನಾನು ಬೇರೆ 80,000 rupees ಮಾತ್ರ ಸರ್. ಬರೀ 23,000 ಹೊಡೆಯೋದು ಏನ್ ಸರ್? ಬರೀ 50,000 ತಗೊಂಡಿ ಸರ್ ಡೌನ್ ಪೇಮೆಂಟ್. ಸರ್ ವ್ಯಾಗನರ್ 14 ಮಾಡಲ್ ಇದೆ. ಸೊ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ? ಬರೀ 3 ಲಕ್ಷ ಕೊಡ್ತೀನಿ ಬನ್ನಿ ಸರ್. ಸರ್ 30,000 ಓಡಿರೋ I20 ಏನ್ ಸರ್ ಪ್ರೈಸ್? ಸರ್ ಬರೀ 340 ಕೊಡ್ತೀನಿ ಬನ್ನಿ ಸರ್. ಸರ್ ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. ಮಾರುತಿ ಓಮಿನಿ ಬೇಕು ಅಂದ್ರೆ 13 ಮಾಡಲು ಸಿಂಗಲ್ ಓನರ್ ಬರೀ 2,25,000 ಕೊಡ್ತೀನಿ ಬನ್ನಿ ಸರ್. ಸೊ ಫ್ರೆಂಡ್ಸ್, ಇವ್ರ ಹತ್ರ ಬಂದ್ಬಿಟ್ಟು ಮಾರುತಿ ಈಕೋ ಕೂಡ ಇದೆ. ಸೊ 2021 ಮಾಡಲು. ಬೇರೆ ಕಡೆ ಎಲ್ಲ ನಿಮ್ಗೆ ಬಂದ್ಬಿಟ್ಟು 5.5 lakhs ಇರುತ್ತೆ ಸರ್. ನೀವು ಕೂಡ ಪ್ರೈಸ್ ಏನ್ ಸರ್? 7 ಸೀಟರ್ ಗಾಡಿ 36,000 ಹೊಡಿರೋ ಸರ್. ಬರೀ 2,65,000 ಕೊಡ್ತೀನಿ ಬನ್ನಿ ಸರ್. ಓಮಿನಿ ಬೇಡವಾ? ವ್ಯಾಗನರ್ ಇದೆ ನೋಡಿ ಸರ್, 2016 ಮಾಡಲು ಸಿಂಗಲ್ ಸರ್, 13 ಮಾಡಲು ಬರೀ 2,35,000 ಕೊಡ್ತೀನಿ ಬನ್ನಿ ಸರ್. ಸರ್ ಲೋ ಮಾಡಲು ಬೇಕಾ? 10 ಬೇಕಾ? LPG ಬರೀ 1,75,000 ಕೊಡ್ತೀನಿ ಬನ್ನಿ ಸರ್. ಸರ್ ಸ್ವಿಫ್ಟ್ ಬೇಕಾ ಸರ್? ಟ್ರಿನಿಟಿ ಕಾರ್ಸ್ ಬನ್ನಿ ಸರ್. ರೆಡ್ ಬೇಕಾ, ಸಿಲ್ವರ್ ಬೇಕಾ, ವೈಟ್ ಬೇಕಾ ಸರ್? ಡೀಸೆಲ್ 14 ಮಾಡಲು ಬರೀ 380 ಕೊಡ್ತೀನಿ ಸರ್. ಪೆಟ್ರೋಲ್ ಬೇಕಾ? ಬರೀ 275 ಕೊಡ್ತೀನಿ ಬನ್ನಿ. ರೆಡ್ ಬೇಕಾ? 465 ಕೊಡ್ತೀನಿ ಬನ್ನಿ ಸರ್. SX ಟಾಪ್ ಎಂಡ್ ಮಾಡಲು ಸರ್, ಬರೀ 9,65,000 ಕೊಡ್ತೀನಿ ಸರ್. 2012 ಲೋನ್ ಕೊಡ್ತೀನಿ ಬನ್ನಿ ಸರ್. ಸರ್ ಹೋಂಡಾ ಸಿಟಿ ಬೇಕಾ? ಬರೀ 1,70,000 ಕೊಡ್ತೀನಿ ಬನ್ನಿ ಸರ್. ಸರ್ ಹುಂಡೈ ಏನು 37,000 ಹೊಡೆಯೋದು ಬರೀ 2,15,000 ಕೊಡ್ತೀನಿ ಸರ್. ಏನ್ ಬೇಡವಾ? ವ್ಯಾಗನರ್ ಇದೆ ಬನ್ನಿ, 5 ವರ್ಷ FT ಮಾಡ್ಕೊಡ್ತೀನಿ ಬರೀ 1,55 ಕೊಡ್ತೀನಿ ಬನ್ನಿ ಸರ್. ಬೇಕಾ? ರಿಡ್ಜ್ ಬೇಕಾ? ವ್ಯಾಗನರ್ ಬೇಕಾ? ಬರೀ 1,65,000 ಕೊಡ್ತೀನಿ. ಬರೀ 2.5 ಲಕ್ಷ ಗಿಫ್ಟ್ ಕೊಡ್ತೀನಿ ಬನ್ನಿ ಸರ್. SFC ಆಗಿರೋ ವ್ಯಾಗನರ್ ಕೊಡ್ತೀನಿ ಬರೀ 2 ಲಕ್ಷ ಕೊಡ್ತೀನಿ ಬನ್ನಿ ಸರ್. ಸರ್ ಟ್ರಿನಿಟಿ ಕಾರ್ಸ್ ಬನ್ನಿ, 5 ಮಾಡಲು ಬೇಕಾ? 15 ಬರೀ 3 ಲಕ್ಷ ಕೊಡ್ತೀನಿ. 9 ಮಾಡಲು ಬೇಕಾ? ಬರೀ 1,95 ಕೊಡ್ತೀನಿ. ಟ್ರಿನಿಟಿ ಕಾರ್ಸ್ ಅಲ್ಲಿ ಏನ್ ಫೇಮಸ್ ಅಂದ್ರೆ ಎನಿ ಟೈಮ್ ಮಾರುತಿ ವ್ಯಾನು, ಮಾರುತಿ ಈಕೋ ಎನಿ ಟೈಮ್ ಇರುತ್ತೆ ಸರ್. ಸರ್ ಮತ್ತೊಂದು ಇದೆ ಟ್ರಿನಿಟಿ ಕಾರ್ಸ್ ಅಲ್ಲಿ ಮಾರುತಿ ವ್ಯಾನು 11 ಮಾಡಲು ಬರೀ 2 ಲಕ್ಷ ಕೊಡ್ತೀನಿ ಬನ್ನಿ ಸರ್. ಸರ್ 2010 ಮಾಡಲು ಮಾರುತಿ ಓಮಿನಿ ಬರೀ 1,70,000 ಕೊಡ್ತೀನಿ ಬನ್ನಿ ಸರ್. ಟ್ರಿನಿಟಿ ಕಾರ್ಸ್ ಅಲ್ಲಿ ಮಾರುತಿ ಓಮಿನಿ 7 ಗಾಡಿ ಇದೆ ಬನ್ನಿ ಸರ್. I20 ಸ್ಪೋರ್ಟ್ಸ್ 11 ಮಾಡಲು ಬರೀ 3,20,000 ಕೊಡ್ತೀನಿ ಬನ್ನಿ ಸರ್. ಟ್ರಿನಿಟಿ ಕಾರ್ಸ್ ಅಲ್ಲಿ 2012 ಮಾಡಲು ಯಾವುದೇ ಗಾಡಿ ತಗೊಳ್ಳಿ ಸರ್, 80 to 90% ಲೋನ್ ಮಾಡ್ಕೊಡ್ತೀನಿ ಬನ್ನಿ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ವಿ ಅಂದರೆ ನಾಗರಬಾವಿಯಲ್ಲಿರುವ ಟ್ರಿನಿಟಿ ಕಾರ್ಸ್ ಅಂತ ಒಂದು ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಬಜೆಟ್ ಕಾರ್ಸ್ ಎಲ್ಲ ಬಂದ್ಬಿಟ್ಟು ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಸೊ ತುಂಬ ಜನ ಬಂದ್ಬಿಟ್ಟು ಬಜೆಟ್ ಕಾರ್ಸ್ದು ಒಂದು ಒಳ್ಳೆ ಶೋರೂಮು, ಲೈಕ್ ಟ್ರಸ್ಟೆಡ್ ಶೋರೂಮ್ ತೋರಿಸಿ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ನಾವು ಬಂದಿರೋ ಜಾಗ ಬಂದ್ಬಿಟ್ಟು ಟ್ರಿನಿಟಿ ಕಾರ್ಸು ನಾಗರಬಾವಿಯಲ್ಲಿ ಇರೋದು. ಸೊ ತುಂಬ ಜನ ಯಾರಾದರೂ ಬಂದ್ಬಿಟ್ಟು ಲೈಕ್ ಓಮ್ನಿ ಕಾರ್ಸ್ ಎಲ್ಲ ಹುಡುಕ್ತಾ ಇದ್ರೆ ಸೊ ಈ ವಿಡಿಯೋ ನಿಮ್ಗಂತಾನೆ ಹೇಳ್ಬೋದು. ಇವ್ರ ಹತ್ರ ಆಲ್ಮೋಸ್ಟ್ ಒಂದು 7 ಓಮ್ನಿ ಕಾರ್ಸ್ ಇದೆ. ಸೊ ಬಿಸ್ನೆಸ್ ಪರ್ಪಸ್ಗಾದರೂ ಯೂಸ್ ಮಾಡ್ಬೋದು. ಸೊ ಇವಾಗ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಸೊ ಮಕ್ಕಳನ್ನ ಪಿಕಪ್ ಆ್ಯಂಡ್ ಡ್ರಾಪು, ಸೊ ಅದಕ್ಕೆ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇವಾಗ ಸರ್ ಜೊತೆ ಇದ್ದಾರೆ. ಸರ್ ನಾನು ಚಾನಲ್ಗೆ ಫಸ್ಟ್ ವೆಲ್ಕಮ್ ಮಾಡೋಣ. ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಏನೇನು ಗಾಡಿಗಳು ಇವ್ರ ಹತ್ರ ಅವೈಲೇಬಲ್ ಇದೆ, ಸೊ ಲೋನ್ ಆಗುತ್ತಾ, ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಬಂದ್ಬಿಟ್ಟು ಬಜೆಟಲ್ಲಿ ಕಾರ್ ಇಸ್ಕೊಬೇಕಂದ್ರೆ ಈ ವಿಡಿಯೋನ ಪೂರ್ತಿ ನೋಡಿ, ಅವ್ರಿಗೆ ಈ ವಿಡಿಯೋ ಕೂಡ ಶೇರ್ ಮಾಡಿ. ಸೊ ಹಾಯ್ ಸರ್. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಫೈನ್ ಸರ್. ಸರ್ ಈ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಒಂದ್ಸತ ನಮ್ಮ ವ್ಯೂವರ್ಸ್ಗೆ ಹೇಳಿ ಸರ್. ನಾನು ಬರುತ್ತೆ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಅಲ್ಲಿ ಬರುತ್ತೆ. ಓಕೆ. SVK ಚೌಟ್ರಿ ಪಕ್ಕದಲ್ಲಿ ಬರುತ್ತೆ ಸರ್, ರಿಂಗ್ ರೋಡ್. ಸೊ ಇನ್ನೂ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಮೆನ್ಷನ್ ಮಾಡಿರ್ತೀವಿ, ಇಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಲೊಕೇಶನ್ ಡೀಟೇಲ್ಸ್ ಕೊಟ್ಟಿರ್ತೀವಿ. ಸೊ ನೀವು ಅದು ಲೊಕೇಶನ್ ಮ್ಯಾಪ್ ಕ್ಲಿಕ್ ಮಾಡಿದ್ರೆ ಗೂಗಲ್ ಕನೆಕ್ಟ್ ಆಗುತ್ತೆ, ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡ್ಬೋದು. ಸರ್ ನಿಮ್ಮ ಹತ್ರ ಯಾವ್ಯಾವ ಕಾರ್ಸ್ ಈ ಸತಿ ಸ್ಟಾರ್ಟಿಂಗ್ ಪ್ರೈಸ್ ಏನಿಂದ ಸ್ಟಾರ್ಟ್ ಆಗುತ್ತೆ? ಫಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ 80,000 ಟಾಟಾ ನ್ಯಾನೋದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ. ಇವತ್ತು ಅತಿ ಹೆಚ್ಚು ಮಾರುತಿ ಓಮಿನಿ ಇದೆ. 7 ರಿಂದ 8 ವೆಹಿಕಲ್ ಮಾರುತಿ ಓಮಿನಿ ಇದೆ. ಓಕೆ. ಇನ್ನೋವಾ ಇದೆ, XL6 ಇದೆ, ಎಲ್ಲಾ ತರ ಗಾಡಿಗಳಿದೆ ಸರ್. ನಮ್ಮಲ್ಲಿ 2012 ಲೋನ್ ಮಾಡಿಸ್ಕೊಡ್ತೀವಿ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. 70 ರಿಂದ 80% ಅದೇ ವಿತ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಓಕೆ, ಸೂಪರ್. ಸೊ ಫಸ್ಟ್ ಮಾರುತಿಯಿಂದಾನೆ ಸ್ಟಾರ್ಟ್ ಮಾಡ್ಬಿಡೋಣ ಸರ್, ಸುಜುಕಿ ಮಾರುತಿಯಿಂದಾನೆ. ಸೊ ಇದಕ್ಕೆ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2022 ಮಾಡಲು. ಓಕೆ. ಮಾರುತಿ XL6 ಇದು. ಓಕೆ. 19,000 ಹೊಡಿದೆ. ಟಾಪ್ ಎಂಡ್ ಮಾಡಲು ಏರ್ ಬ್ಯಾಗು, ABS, ಪುಟ್ಪಟ ಸ್ಟಾರ್ಟು, ಮ್ಯಾಗ್ವಿಲ್ ಎಲ್ಲ ಇದೆ. ವೆರಿ ವೆರಿ ವೆಲ್ ಮೇಂಟೆಡ್ ಇದೆ. 10,25,000 ಹೇಳ್ತಾರೆ. 10 ಲ್ಯಾಕ್ ಫೈನಲ್ ಮಾಡ್ಕೊಡ್ತೀನಿ ಸರ್. 10 ಲ್ಯಾಕ್ಗೆ ಫೈನಲ್ ಮಾಡ್ಕೊಡ್ತೀರಾ? 10,25,000 ಹೇಳ್ತಾ ಇದ್ದಾರೆ. 25,000 ಡಿಸ್ಕೌಂಟ್ ಮಾಡಿ 10 ಲ್ಯಾಕ್ ಫೈನಲ್ ಮಾಡಿ ಕೊಡ್ತೀರಾ? ಸೊ ಲೋನ್ ಕೂಡ ಆಗುತ್ತೆ ಅಲ್ಲ? 80 to 90% ಲೋನ್ ಆಗುತ್ತೆ ಸರ್. 80 to 90% ಲೋನ್ ಆಗುತ್ತೆ. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಟೊಯೋಟಾದಲ್ಲಿ ಇದೆ ಸರ್. 2016 ಮಾಡಲು. ಓಕೆ. ಟೊಯೋಟಾ ಇನೋವಾ ಕ್ರಿಸ್ಟಾ ಜೆಡ್ ವರ್ಸನ್, ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಮ್ಯಾನ್ಯುಯಲ್. ಓಕೆ. ಇದು ಬಂದು ನಿಮ್ಗೆ 16 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 16 ಲಕ್ಷ ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಕೊಡ್ತೀವಿ ಸರ್. ಓಕೆ. ಗಾಡಿ ಕಂಡೀಷನ್ ನೋಡಿ, ಟೈರ್ಸ್ ಎಲ್ಲಾನು ಬ್ರ್ಯಾಂಡ್ ನ್ಯೂ ಆಗಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬಜೆಟ್ ಗಾಡಿಗಳಿಗೆ ಬಂದ್ಬಿಡೋಣ. ತುಂಬಾ ಜನ ಬಂದ್ಬಿಟ್ಟು ಲೈಕ್ ಈ ಓಮ್ನಿ ಕಾರ್ಸ್ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ಫಸ್ಟ್ ಇಲ್ಲೇ ಒಂದು ಓಮ್ನಿ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2010 ಮಾಡಲು ಮಾರುತಿ ಓಮಿನಿ 5 ಸೀಟರ್. ಓಕೆ. 1,80,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 1,80,000 ಅದರಲ್ಲಿನೂ ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ಸೊ ನೆಕ್ಸ್ಟ್ ಇನ್ನೊಂದೊಂದು ಮಾರುತಿ ಇದೆ ಸರ್. 2013 ಮಾಡಲು. ಓಕೆ. ಸಿಂಗಲ್ ಓನರ್ ಗಾಡಿ,
2013 ಸಿಂಗಲ್ ಓನರ್ ವೈಟ್ ಕಲರ್ ಇನ್ಸೂರೆನ್ಸ್ 1 year ಕಟ್ಟಿದ್ದಾರೆ. 245 ನೆಗೋಸಿಯಬಲ್ ಆಗುತ್ತೆ ಸರ್. ಇದು 245 ನೆಗೋಷಿಯಬಲ್. ಹೌದು ಸರ್. ಸೊ ಹಂಗೆ ಬಂದ್ರೆ ಇಲ್ಲಿ ಇನ್ನೊಂದು ಓಮ್ನಿ ಕೂಡ ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ 2014 ಮಾಡಲು ಬ್ರಾಂಡ್ ನ್ಯೂ ತರ ಇದೆ. ಬರೀ 38,000 ಶೋರೂಮ್ ಟ್ರ್ಯಾಕ್ ಇದೆ. ಇದು ಬಂದು 2,75,000 ನೆಗೋಸಿಯಬಲ್ ಮಾಡ್ಕೊಡ್ತೀವಿ. 2,75,000 ರೂಪಾಯಿ ನೆಗೋಷಿಯಬಲ್. ಗಾಡಿ ಕಂಡೀಷನ್ ಮಾತ್ರ ನೋಡ್ಕೊಳ್ಳಿ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ. ಸೊ ಯಾರಾದ್ರೂ ಓಮ್ನಿ ಎಲ್ಲ ಹುಡುಕ್ತಾ ಇದ್ರೆ ಸೊ ಇದು ಬಂದ್ಬಿಟ್ಟು ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಬೇಗ ಬನ್ನಿ, ಒಂದು ಆಲ್ಮೋಸ್ಟ್ 7 to 8 ವೆಹಿಕಲ್ಸ್ ರೆಡಿ ಇದೆ ಇನ್ ಸ್ಟಾಕು, ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಅದೇ ತರ ಇನ್ನೊಂದು ಆಲ್ಟೋ K10 ಕೂಡ ಅವೈಲೇಬಲ್ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2013 ಮಾಡಲು ಸಿಂಗಲ್ ಓನರ್ ಆಲ್ಟೋ K10. ಓಕೆ, 50,000 ಕಿಲೋಮೀಟರ್ ಓಡಿದೆ. 270 ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀವಿ. 2,70,000 ಅದರಲ್ಲಿ ನೆಗೋಷಿಯಬಲ್. ಸೊ ಇನ್ನೊಂದು ಓಮ್ನಿ ಕೂಡ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಮಾಡಲು ಸೆಕೆಂಡ್ ಓನರ್ 5 ಸೀಟರ್. ಓಕೆ, 210 ಹೇಳ್ತಾರೆ, 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀವಿ. 2 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಓಕೆ, ಸೊ ನೆಕ್ಸ್ಟ್ ಸರ್ ಇನ್ನೊಂದು ವ್ಯಾಗನರ್ ಇದೆ ಸರ್. ಇದು 2009 ಮಾಡಲು ಸಿಂಗಲ್ ಓನರ್ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್ ಆಗಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 2 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 2 ಲ್ಯಾಕ್ಗೆ ಫೈನಲ್ ಮಾಡಿ ಕೊಡ್ತೀರಾ? ಸೊ ಅದೇ ತರ ಇನ್ನೊಂದು ವ್ಯಾಗನರ್ ಇದೆ ಸರ್. 2016 ಮಾಡಲು ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಬ್ರಾಂಡ್ ನ್ಯೂ ಟೈರ್ ಇದೆ. VXI 3,80,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,80,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತೀರಾ? ನೆಕ್ಸ್ಟ್ ಹುಂಡೈ ಇಯಾನ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಕಾಂಪ್ಯಾಕ್ಟ್ ಗಾಡಿ ಯಾರಾದ್ರೂ ಹುಡುಕ್ತಾ ಇದ್ರೆ ಇಯಾನ್ ಆರಾಮಾಗಿ ಇಸ್ಕೊಬಹುದು ಸರ್. ಇದ್ರ ಬಗ್ಗೆ ಡೀಟೇಲ್ಸ್. 2011 ಮಾಡಲು ಇಯಾನ್. ಓಕೆ, AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. ಬರೀ 1,70,000 ಫೈನಲ್ ಮಾಡ್ಕೊಡ್ತೀವಿ. ಬರೀ 1,70,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಡೈರೆಕ್ಟ್ ಆಗಿ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀರಾ? ಒಂದು 2-3 ಸಲ ಹೆಚ್ಚು ಕಡಿಮೆ ಮಾಡೋ ಬನ್ನಿ ಸರ್. ಮಾಡ್ತೀರಾ? ಸೊ ಯಾರಾದ್ರೂ ಹುಂಡೈಯಲ್ಲಿ i20 ಹುಡುಕ್ತಾ ಇದ್ರೆ ಸೊ ಇವ್ರ ಹತ್ರ i20 ಕೂಡ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2011 ಮಾಡಲು i20 ಸ್ಪೋರ್ಟ್ಸ್. ಓಕೆ, ಸಿಂಗಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ವೆರಿ ವೆಲ್ ಮೇಂಟೈನ್ ಇದೆ. ಓಕೆ, ಇದು ಬಂದು ನಿಮ್ಗೆ 3,40,000 ನೆಗೋಸಿಯಬಲ್ ಆಗುತ್ತೆ ಸರ್. 3,40,000ಗೆ i20 ಸ್ಪೋರ್ಟ್ಸ್. ಹೌದು ಸರ್, ನೆಗೋಸಿಯಬಲ್ ಮಾಡ್ಕೊಡ್ತೀನಿ. ನೆಗೋಷಿಯಬಲ್ ಇದರಲ್ಲಿ ಕೂಡ ಖಂಡಿತ ಮಾಡ್ಕೊಡ್ತೀನಿ. ಸೊ ಹಂಗೆ ನೀವು ನೋಡ್ತಾ ಇದ್ರೆ ಇನ್ನೊಂದು ಓಮ್ನಿ ಇದೆ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ನೋಡಿ ಸರ್, 2017 ಮಾಡಲು 2017 ಮಾಡಲು 8 ಸೀಟರ್ ಸಿಂಗಲ್ ಓನರ್ 54,000 ಶೋರೂಮ್ ಟ್ರಾಕ್. 3,45,000 ನೆಗೋಸಿಯಬಲ್ ಆಗುತ್ತೆ ಸರ್. 3,45,000 ರೂಪಾಯಿ ನೆಗೋಷಿಯಬಲ್. ಶೋರೂಮ್ ಟ್ರ್ಯಾಕ್ ಇರೋ ಗಾಡಿ ಬೇರೆ. ಗಾಡಿ ವೆರಿ ವೆಲ್ ಮೇಂಟೈನ್ ಇದೆ ನೋಡಿ. ಓಕೆ, ಸೊ ಅದೇ ತರ ಇನ್ನೊಂದು ಬ್ಲೂ ಕಲರ್ ಓಮ್ನಿ ಇನ್ನೊಂದು ಇದೆ ಸರ್. ಸರ್ 2010 ಮಾಡಲು LPG ಪೆಟ್ರೋಲ್ 2 ಇದೆ. ಗ್ಯಾಸ್ ಇದೆ, LPG ಇದೆ. 1,85,000 ನೆಗೋಸಿಯಬಲ್ ಆಗುತ್ತೆ ಸರ್. 1,85,000 LPG ಇದೆ, ಪೆಟ್ರೋಲ್ ಕೂಡ ಇದೆ. ಜಸ್ಟ್ 1,85,000 ರುಪೀಸ್ಗೆ ನಿಮ್ಗೆ ಈ ಓಮ್ನಿ ಸಿಗ್ಬಿಡುತ್ತೆ. ನೆಕ್ಸ್ಟ್ ಸ್ವಿಫ್ಟ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ ಸರ್. ಸ್ವಿಫ್ಟ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2014 ಮಾಡಲು ಡೀಸೆಲ್ ಗಾಡಿ ಸರ್. ಓಕೆ, 2014 ಮಾಡಲು ಡೀಸೆಲ್. ಇದು ಬಂದು ಬರೀ 3,80,000 ಕೊಡ್ತೀನಿ ಸರ್. 3,80,000 ರೂಪಾಯಿ ತುಂಬಾ ಡಿಮ್ಯಾಂಡಿಂಗ್ ಇರೋ ಡೀಸೆಲ್ ಕೊಡ್ತೀನಿ ಸರ್. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದಿದೆ ಸರ್ ಸ್ವಿಫ್ಟ್ ಅಲ್ಲಿ ಸರ್. ಸ್ವಿಫ್ಟ್ VXI FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಪರೇಟ್ ಮಾಡ್ಕೊಂಡು ಮ್ಯಾಗ್ವಿಲ್ ಹಾಕ್ಸಿದ್ದಾರೆ. ಓಕೆ, ಪೆಟ್ರೋಲ್ ಗಾಡಿ. 2,75,000 ಫೈನಲ್ ಮಾಡ್ಕೊಡ್ತೀವಿ. 2,75,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತೀರಾ? ಸೊ ನೆಕ್ಸ್ಟ್ ಹುಂಡೈ ಕ್ರಿಟಾ ಇದೆ. ಓಕೆ, 2018 ಮಾಡಲು ಸಿಂಗಲ್ ಓನರ್ ಗಾಡಿ. 9,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಡೀಸೆಲ್ 9,60,000 ರೂಪಾಯಿಗೆ ಕ್ರೆಟಾ ಡೀಸೆಲ್ SX ಟಾಪ್ ಎಂಡ್ ಮಾಡಲು ಕೊಡ್ತೀನಿ ಸರ್. ಸೊ ನೆಕ್ಸ್ಟ್ ಸರ್ ಹೋಂಡಾ ಸಿಟಿ 2007 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬರೀ 1,70,000 ಕೊಡ್ತೀನಿ ಸರ್ ಫೈನಲ್. ಬೇರೆ 1,70,000ಗೆ ಫೈನಲ್ ಮಾಡಿ ಕೊಡ್ತೀರಾ? ಡೈರೆಕ್ಟ್ ಆಗಿ ಬಂದ್ರೆ ಸಣ್ಣ ಪುಟ್ಟ ನೆಗೋಷಿಯೇಟ್ ಕೂಡ ಮಾಡ್ಕೊಡ್ತೀರಲ್ಲ? ಟ್ರಾನ್ಸ್ಪೋರ್ಟ್ ಬನ್ನಿ ಸರ್ ನೋಡುವ. ಸೊ ಫ್ರೆಂಡ್ಸ್ ಇನ್ನೊಂದು ಓಮ್ನಿ ಕೂಡ ಇದೆ ಸರ್. ಎಷ್ಟು ಸರ್ ಓಮ್ನಿ? 7ನೇ ಗಾಡಿ ಟ್ರಿನಿಟಿ ಕಾರ್ ಅಂದ್ರೆ ಮಾರುತಿ ಈಕೋ, ಮಾರುತಿ ವೆನಿಗೆ ಎನಿ ಟೈಮ್ ಇರ್ತಾವ ಸರ್. ಓಕೆ, 2013 ಮಾಡಲು 8 ಸೀಟರ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಸರ್. ಬರೀ 2,30,000 ಕೊಡ್ತೀನಿ ಬನ್ನಿ. ಬೇರೆ 2,30,000 ರೂಪಾಯಿಗೆ ಮಾತ್ರ. ಹೌದು ಸರ್. ಈ ಪ್ರೈಸ್ ಎಲ್ಲ ಏನ್ ಚಾಲೆಂಜಿಂಗ್ ಮಾಡಿ ಹೇಳ್ತೀರಾ? ಯಾರು ವಿಚಾರಿಸ್ಕೊ ಬನ್ನಿ ಸರ್, ತಗೊಳ್ಳಿ ಸರ್. ಸೊ ನೆಕ್ಸ್ಟ್ ಸರ್ i10 ಒಂದಿದೆ ಸರ್. 2015 ಮಾಡಲು i10 ಮ್ಯಾಗ್ನಾ ಸೆಕೆಂಡ್ ಓನರ್ ಆಗಿದೆ. 3,20,000 ಹೇಳ್ತಾರೆ. 3 ಲಕ್ಷ ಫೈನಲ್ ಮಾಡ್ಕೊಡ್ತೀವಿ ಸರ್. ಸೊ ನೆಕ್ಸ್ಟ್ ಇನ್ನೊಂದು ಗಾಡಿ ಇದೆ ಹುಂಡೈ. ಇದು 2009 ಮಾಡಿ ಲೋ ಬಜೆಟ್ ಗೆ ಸರ್. ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಬರೀ 1,95,000 ಕೊಡ್ತೀವಿ ಬನ್ನಿ ಸರ್. 1,95,000 ರೂಪಾಯಿ ಮಾತ್ರ ಕೊಡ್ತೀನಿ ಸರ್. ಸೊ ನೆಕ್ಸ್ಟ್ ಸರ್ ಡೀಸೆಲ್ ರಿಡ್ಜೋ. ಯಾರು ಒಳ್ಳೆ ಮೈಲೇಜ್ ನೋಡ್ತಾ ಇದ್ದೀರಾ? 2009 ಮಾಡಲು FC ಇನ್ಸೂರೆನ್ಸ್ ರನ್ನಿಂಗ್ ಇರೋದು 2.5 ಲಕ್ಷ ಕೊಡ್ತೀನಿ ಬನ್ನಿ. 2.5 ಲಕ್ಷ ಮಾತ್ರ. ನೆಕ್ಸ್ಟ್ ಇನ್ನೊಂದು ವ್ಯಾಗನರ್, 3ನೇದು ವ್ಯಾಗನರ್ ಇದೆ ಇವ್ರ ಹತ್ರ ಸರ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. 3 ಅಲ್ಲ 4 ಇದೆ ವ್ಯಾಗನರ್ ಸರ್. ಓಕೆ, ಇದು 2009 ಮಾಡಲು ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ 40,000 ಶೋರೂಮ್ ಟ್ರ್ಯಾಕ್ ಇದೆ ಸರ್. 10 ಕಡೆ ವಿಚಾರಿಸಿ ಶೋರೂಮ್ ವಿಚಾರಿಸ್ಕೊ ಬನ್ನಿ ಸರ್.
ಬರೀ 1,99,000 ಕೊಡ್ತೀನಿ ಬನ್ನಿ. ಬೇರೆ 1,99,000 ರೂಪಾಯಿ ಅಷ್ಟೇ. ಅಷ್ಟೇ ಸರ್. ಸೊ ನೆಕ್ಸ್ಟ್ ತುಂಬಾ ಜನ ಸ್ಯಾಂಟ್ರೋ ಹುಡುಕ್ತಾ ಇದ್ದೀರಾ. ಸ್ಯಾಂಟ್ರೋ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ನೀಟ್ ಕಂಡೀಷನ್ ಇದೆ. ಗಾಡಿ ಔಟ್ಲುಕ್ ಎಲ್ಲ ನೋಡಬಹುದು, ಪೇಂಟ್ ನೋಡಬಹುದು, ಅಷ್ಟು ನೀಟ್ ಆಗಿದೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. 2007 ಮಾಡಲು 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ, AC ಪವರ್ ಸ್ಟೇರಿಂಗ್ ಇದೆ, FC ರನ್ನಿಂಗ್ ಇದೆ. ಬರೀ 1,60 ಕೊಡ್ತೀನಿ ಬನ್ನಿ ಸರ್. ಬೇರೆ 1,60 ಮಾತ್ರ. ಹೌದು. ಸೊ ನೋಡ್ಕೊಳ್ಳಿ, ಬೇರೆ 1,60,000 ರೂಪಾಯಿಗೆ ಮಾತ್ರ ಸ್ಯಾಂಟ್ರೋ 2007 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ವಿತ್ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಸರ್. ಸೊ ನೆಕ್ಸ್ಟ್ ಇನ್ನೊಂದು ವ್ಯಾಗ್ನರ್ ಕೂಡ ಇದೆ ಇವ್ರ ಹತ್ರ. ಸರ್ 2005 ಮಾಡಲು FC ಇನ್ಶೂರೆನ್ಸ್ ರನ್ನಿಂಗ್ ಮಾಡ್ಕೊಡ್ತೀನಿ. 1,55,000 ಕೊಡ್ತೀನಿ ಸರ್. 1,55,000 ರೂಪಾಯಿ ಮಾತ್ರ. FC ಇನ್ಶೂರೆನ್ಸ್ 2 ಪ್ರೆಸ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಸರ್ 2015 ಮಾಡಲು ಸ್ವಿಫ್ಟ್ VXi, ಓಕೆ, AC ಪವರ್ ಸ್ಟೇರಿಂಗ್ ಎಲ್ಲ ಇದೆ. 4,60,000 ಫೈನಲ್ ಮಾಡ್ಕೊಡ್ತೀನಿ ಸರ್. 4,60,000 ರೂಪಾಯಿಗೆ ಫೈನಲ್ ಮಾಡಿ ಕೊಡ್ತೀರಾ? ಹೌದು. ಸೊ ನೆಕ್ಸ್ಟ್ ಸರ್ 2012 ಮಾಡಲು ಏನು 46,000 ಹೊಡಿದೆ ಸರ್. ಬರೀ 2,15,000 ಕೊಡ್ತೀನಿ ಬನ್ನಿ ಸರ್. ಬೇರೆ 2,15,000 15,000 ರೂಪಾಯಿಗೆ ಮಾತ್ರ. ಹೌದು. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್ 2011 ಮಾಡಲು K series ಇಂಜಿನ್ ಬರೀ 3 ಲಕ್ಷ ಕೊಡ್ತೀನಿ ಸರ್. ಬೇರೆ 3 ಲಕ್ಷಕ್ಕೆ ಮಾತ್ರ. ಹೌದು. ನೆಕ್ಸ್ಟ್ ಇನ್ನೊಂದಿದೆ ಸರ್, ಬರೀ 2009 ಮಾಡಲು ಬರೀ 2,65,000 ಕೊಡ್ತೀನಿ ಬನ್ನಿ. ಬೇರೆ 2,65,000 ರೂಪಾಯಿ ಮಾತ್ರ. ಹೌದು. i20 ಒಂದಿದೆ ಸರ್. ಸರ್ 2013 ಮಾಡಲು i20 ಮ್ಯಾಗ್ನಾ ಬರೀ 36,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಓಕೆ, ಬರೀ 3,60,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ. 3,60,000 ಮಾತ್ರ. ಇನ್ನೊಂದು ಟೊಯೋಟಾ ಅರ್ಬನ್ ಕ್ರೂಸರ್ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಸರ್ 2021 ಮಾಡಲು ಬರೀ 29,000 ಹೊಡಿದೆ ಸರ್. ಓಕೆ, ವೆರಿ ವೆರಿ ವೆಲ್ ಮೇಂಟೆಡ್ ಇದೆ ಗಾಡಿ. ABS ಏರ್ ಬ್ಯಾಗ್ ಎಲ್ಲ ಇದೆ. 9,75,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 9,75,000 ನೆಗೋಷಿಯಬಲ್. ನೆಕ್ಸ್ಟ್ i10 ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸರ್ 2011 ಮಾಡಲು ಬರೀ 2,40,000 ಕೊಡ್ತೀನಿ ಸರ್. 2,40,000 ರೂಪಾಯಿ ಮಾತ್ರ. ಹೌದು ಸರ್. ನೆಕ್ಸ್ಟ್ ಇನ್ನೊಂದು ವ್ಯಾಗನರ್ ಕೂಡ ಇದೆ ನಿಮ್ಮ ಹತ್ರ. ಸರ್ ಈಗ ತಾನೇ ಬಂದಿರೋದು 2014 ಮಾಡಲು ವ್ಯಾಗನರ್ VXi, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಬರೀ 3 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಬೇರೆ 3 ಲಕ್ಷ ರೂಪಾಯಿ ಮಾತ್ರ. ಗಾಡಿ ಕಂಡೀಷನ್ ನೋಡ್ಕೊಳ್ಳಿ, ಇನ್ನ ಏನು ಮಾಡಿಲ್ಲ, ಹಂಗೆ ಇದೆ. ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ ಇದು. ಸೊ ಹಂಗೆ ಬಂದ್ರೆ ಇಲ್ಲಿ ಗಾಡಿಗಳನ್ನ ನೀವು ನೋಡ್ತಾನೆ ಇರ್ಬೋದು. ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ ಸರ್. 2018 ಮಾಡಲು ZXi ಪ್ಲಸ್ ಸೆಕೆಂಡ್ ಓನರ್ ಆಗಿದೆ. 63,000 ಹೊಡಿದೆ ಸರ್. 6 ಲಕ್ಷ ನೆಗೋಸಿಯಬಲ್ ಆಗುತ್ತೆ ಸರ್. 6 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ನೆಕ್ಸ್ಟ್ ಸರ್ 2014 ಮಾಡಲು ಇಯಾನೋ ಬರೀ 24,000 ಹೊಡಿದೆ. ಓಕೆ, ಶೋರೂಮ್ ಟ್ರ್ಯಾಕ್ ಇದೆ. ಸಿಂಗಲ್ ಕಾಂಪ್ರಹೆನ್ಸಿವ್ ಸರ್. 2,45,000 ಫೈನಲ್ ಮಾಡ್ಕೊಡ್ತೀನಿ ಸರ್. 2,45,000 ಫೈನಲ್ ಮಾಡಿ ಕೊಡ್ತೀರಾ? ಸೊ ನೆಕ್ಸ್ಟ್ ಸರ್ ಸೋಲ್ಡ್ ಆಗಿದೆ ಸರ್. ಇದು ಸರ್ 2013 ಮಾಡಲು W6 ಓಕೆ, 5.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 5.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ? ಸೊ ಫ್ರೆಂಡ್ಸ್, ಫಸ್ಟ್ ಅಲ್ಲಿ ಒಂದು ಕ್ರಿಸ್ಟಾ ನೋಡಿದ್ವಿ. ಸೊ ಇನ್ನೊಂದು ಕ್ರಿಸ್ಟಾ ಕೂಡ ಇವ್ರ ಹತ್ರ ಅವೈಲೇಬಲ್ ಇದೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್. ಸರ್ 2022 ಮಾಡಲು ಜೆಡ್ ಆಟೋಮೆಟಿಕ್ 27 ಲಕ್ಷ ಹೇಳ್ತಾರೆ, ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 27 lakhs ಹೇಳ್ತಾ ಇದಾರೆ, ನೆಗೋಷಿಯಬಲ್ ಮಾಡಿ ಕೊಡ್ತೀರಾ? ಹೌದು ಸರ್. ಸೊ ನೆಕ್ಸ್ಟ್ ಇನ್ನೊಂದು ಈಕೋ ಇದೆ ಸರ್. 7 ಸೀಟರ್ ಈಕೋ ಯಾರು ನೋಡ್ತಾ ಇದ್ದೀರಾ? 2021 ಮಾಡಲು 22,000 ಹೊಡಿದೆ ಸರ್. ಓಕೆ, 5,25,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 5,25,000 ರೂಪಾಯಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಇನ್ನೊಂದು ಇವ್ರ ಹತ್ರ ಲೋನ್ ಕೂಡ ಅಪ್ ಟು 80 ಇಂದ 90% ನಿಮ್ ಸಿಬಿಲ್ ಚೆನ್ನಾಗಿದ್ರೆ ಲೋನ್ ಕೂಡ ಆಗ್ಬಿಡುತ್ತೆ. ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಸರ್ ಸ್ವಿಫ್ಟ್ ಡಿಸೈರ್ ಡೀಸೆಲ್. ಓಕೆ, ಪ್ಲಸ್ FC ಪ್ಲಸ್ ಇನ್ಸೂರೆನ್ಸ್ 2,40,000 ಕೊಡ್ತೀನಿ ಸರ್. 2,40,000 ರೂಪಾಯಿಗೆ ಕೊಡ್ತೀರಾ? ಹೌದು ಸರ್. ಸೊ ಹೆಂಗೆ ಸರ್ ನೀವು ಮಾತ್ರ ಈ ಗಾಡಿಗೆಲ್ಲ ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ ಹೆಂಗೆ ಸರ್? ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಇರುತ್ತೆ, ಗಾಡಿ ಕ್ವಾಲಿಟಿ ಇರುತ್ತೆ, ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡ್ತಾರಲ್ಲ ಸರ್. ಚೆಕ್ ಮಾಡಿ ತಗೊಬಹುದು. ಯಾವುದೇ ತರ ಮೀಟರ್ ಟ್ಯಾಂಪರಿಂಗ್ ಎಲ್ಲ ಆಗಿರುತ್ತಾ? ನಾವು ಕಿಲೋಮೀಟರ್ ಜಿನಿನ್ ಅಂದ್ರೆ ಜಿನಿನ್ ಅಂತೀವಿ, ಇದ್ರೆ ಇದೆ ನಾವು ಚೆಕ್ ಮಾಡಿ ಹೇಳಿರ್ತೀವಿ ಸರ್. ಅವರು ಸಹ ಚೆಕ್ ಮಾಡ್ಕೋಬೇಕು ಸರ್. ಸೊ ಆರಾಮಾಗಿ ನಿಮ್ಮ ಹತ್ರ ಬಂದು ಪರ್ಚೇಸ್ ಮಾಡಬಹುದು. 100% ಮಾಡ್ಬೋದು ಸರ್. ನಾವು 22-23 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಹಳೆ ಕಸ್ಟಮರೇ ಬಂದು ರಿಟರ್ನ್ ತಗೋಗ್ತಾರೆ ಸರ್. ಓಕೆ, ಸೊ ಅಷ್ಟೆಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕಾರ್ ಕವರ್ ಆಯ್ತಲ್ಲ ಸರ್? ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸು ಅವ್ರಿಗೆ ಒಂದು ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಮಾಡಿ ಗಾಡಿ ಕೊಡಿ ಸರ್. ಒಳ್ಳೆ ಗಾಡಿ ಕೊಡ್ತೀವಿ ಸರ್. ಸೂಪರ್ ಸರ್. ಸೊ ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇನ್ನ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸಲ್ಲಿ, ನಿಮ್ಮ ಫ್ಯಾಮಿಲೀಸಲ್ಲಿ ಯಾರಾದರೂ ಬಂದ್ಬಿಟ್ಟು ಒಂದು ಬಜೆಟ್ ಗಾಡಿಗೆಲ್ಲ ಈಸ್ಕೊಬೇಕು, ಕಾರೆಲ್ಲ ಈಸ್ಕೊಬೇಕಂದ್ರೆ ಈ ವಿಡಿಯೋನ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ಮುಂದಿನ ಕನ್ನಡದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.